ಅವರಿಬ್ಬರದ್ದು 4 ವರ್ಷದ ಪ್ರೀತಿ. ಮನೆಯವರ ವಿರೋಧದ ಮಧ್ಯೆಯೂ ಪ್ರೀತಿಸಿದ ಹುಡುಗನ ಜೊತೆಗೆ ಮದುವೆಯಾದವಳು 4 ತಿಂಗಳಿಗೆ ಬಲಿಯಾಗಿದ್ದಾಳೆ. ಸೌಂದರ್ಯ ಅನ್ನೋದು ಈ ಹೆಣ್ಣು ಮಗಳಲ್ಲದೆ ಅಡಗಿತ್ತು ಅನ್ಸತ್ತೆ. ಯಾಕಂದ್ರೆ ಹಾಲ್ಗೆನ್ನೆ ಚಲುವೆಗೆ ಅಂಧವೇ ಆಭರಣವಾಗಿತ್ತು. ಈ ಸ್ಫುರದ್ರೂಪಿ ಚಲುವೆಗೆ ತುಟಿಯಂಚಿನ ನಗುವೆ ಸಿಂಗಾರವಾಗಿತ್ತು. ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದ ತಂದೆ ತಾಯಿ ತುಂಬಾನೇ ಕಷ್ಟಪಟ್ಟು ನರ್ಸಿಂಗ್ ಓದಿಸ್ತಿದ್ರು. ಆದ್ರೆ ಓದೋ ವಯಸ್ಸಲ್ಲಿ ಶುರುವಾದ ಪ್ರೀತಿ ಮುದ್ದು ಮುಖದ ಚಲುವೆಯ ಬದುಕನ್ನೇ ಸರ್ವನಾಶ ಮಾಡಿದೆ. ಪ್ರೀತಿಸಿದವನೇ ಉಸಿರು ಅಂತ ನಂಬಿಕೊಂಡು ಹೋದವಳು ಮದುವೆಯಾದ 4 ತಿಂಗಳಿಗೆ ಹೆಣವಾಗಿ ಮಲಗಿದ್ದಾಳೆ. ಫೋಟೋಗೆ ಪೋಸ್ ಕೊಡ್ತಿದ್ದ, ಹುಡುಗಿಯರಿಗೆ ಗಾಳ ಹಾಕ್ತಿದ್ದ. ನರ್ಸಿಂಗ್ ಓದ್ತಿದ್ದವಳ ತಲೆ ಕೆಡಿಸಿ ಆಗಿದ್ದ ಮದುವೆ. ಇದಕ್ಕೆ ಅನ್ಸತ್ತೆ ಪ್ರೀತಿ ಪ್ರೇಮ ಅಂದ್ರೆ ಹೆತ್ತವರೇ ಶತ್ರುಗಳಂತಾಗೋದು. ಮಕ್ಕಳು ಪ್ರೀತಿ ಅನ್ನೋ ವಿಷಯ ಎತ್ತಿದ್ರೆ ವಿಷ ಕಾರೋದು. ಪ್ರೀತಿ ಪ್ರೇಮ ಅಂತ ಹೋದವರಲ್ಲಿ ಸಕ್ಸಸ್ ಕಂಡಿದ್ದು ತುಂಬಾ ಕಮ್ಮಿ. ಎಲ್ಲೋ 100ಕ್ಕೆ 10-20 ಮಂದಿ ಮಾತ್ರ ನೆಮ್ಮದಿಯ ಬದುಕು ಕಂಡುಕೊಂಡಿದ್ದು. ಪ್ರಾಯದ ಹುಚ್ಚಲ್ದಿರೋರಿಗೆ ಹೆತ್ತವರ ಬುದ್ಧಿ ಮಾತು ಎಲ್ದಿ ಅರ್ಥವಾಗುತ್ತೆ ಹೇಳಿ. ಈ ಹೆಣ್ಣು ಮಗಳು ಕೂಡ ಇಂಥದ್ದೇ ದುಡುಕಿನ ನಿರ್ಧಾರ ಮಾಡಿ ಬಂಗಾರದಂತಹ ಬದುಕನ್ನೇ ಸರ್ವನಾಶ ಮಾಡಿಕೊಂಡಿದ್ದಾಳೆ. ಈಕೆ ಹೆಸರು ಪೃಥ್ವಿ ರಾಣಿ ಅಂತ. ಇವನೇ ನೋಡಿ ಈ ಹೆಣ್ಣು ಮಗಳ ಮನಸ್ಸು ಕೆಡಿಸಿದ್ದ ಕಿರಾತಕ. ಮಾರುತಿ ನಾಯಕ್ ಅನ್ನೋ ಈತ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬೂಕಾಪಟ್ಟಣ ನಿವಾಸಿ. 4 ವರ್ಷದಿಂದ ಪ್ರೀತಿ ಪ್ರೇಮ ಅಂತ ಸುತ್ತಾಡ್ತಿದ್ದವರು ಒಬ್ಬರನ್ನ ಬಿಟ್ಟು ಇನ್ನೊಬ್ಬರು ಇರಲ್ಲ ಅನ್ನೋ ಹಂತಕ್ಕೆ ಬಂದಿದ್ರು. ಇವರಿಬ್ಬರ ಪ್ರೀತಿಗೆ ಜಾತಿ ಅನ್ನೋ ವಿಷಜಂತು ಅಡ್ಡಿಯಾಗಿತ್ತು. ಹುಡುಗ ಹುಡುಗಿಯದ್ದು ಬೇರೆ ಬೇರೆ ಜಾತಿ ಆಗಿದ್ರಿಂದ ಇಬ್ಬರ ಮನೆಯಲ್ಲೂ ಇವರ ಪ್ರೀತಿಗೆ ಒಪ್ಪಿರ್ಲಿಲ್ಲ. ಆದ್ರೆ ಹೆತ್ತವರ ಮಾತನ್ನ ಧಿಕ್ಕರಿಸಿದವರು 4 ತಿಂಗಳ ಹಿಂದೆ ಧರ್ಮಸ್ಥಳಕ್ಕೆ ಹೋಗಿ ಪ್ರೇಮ ವಿವಾಹವಾಗಿದ್ರು. ಹೆಣ್ಣೆತ್ತವರಿಗೆ ಈ ವಿಷಯ ಗೊತ್ತಾಗ್ತಿದ್ದಂತೆ ಆಕಾಶವೇ ಕಳಚಿ ಬಿದ್ದಂತಾಯ್ತು. ಯಾಕಂದ್ರೆ ಪೃಥ್ವಿ ರಾಣಿ ತಂದೆ ತಾಯಿ ಮಗಳೇ ತಮ್ಮ ಭವಿಷ್ಯ ಅಂದುಕೊಂಡಿದ್ರು. ಇನ್ನೇನು ಕೆಲವೇ ದಿನಗಳಲ್ಲಿ ನರ್ಸಿಂಗ್ ಮುಗಿಸಿ ಕೆಲಸಕ್ಕೂ ಹೋಗ್ಬೇಕಿತ್ತು. ಹೆತ್ತವರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ ಅಂದವಳೆ ಮನೆ ಬಾಗಿಲನ್ನೇ ದಾಟ್ ಹೋಗಾಗಿತ್ತು. ಈ ಜೋಡಿ ಮದುವೆಯಾದ 2-3 ತಿಂಗಳು ಮಾತ್ರ ನೆಮ್ಮದಿಯಾಗಿತ್ತು. ಅಷ್ಟೊತ್ತಿಗಾಗಲೇ ಈ ಪರಮ ಪಾಪಿಗೆ ಪ್ರೀತಿಸಿದ ಹುಡುಗಿ ಬೇಡವಾಗಿ ಹೋಗಿದ್ಲು. ಊರ್ಗೋಗಿ ಬರ್ತೀನಿ ಅಂತ ಹೇಳಿ ಹೋದಳು. ಬಂದ ತಕ್ಷಣ ನಾನು ವೇದಾಂತ ಹುಡುಗಿ ಜೊತೆಗೆ ವಿಡಿಯೋ ಕಾಲ್ ಆಗಿ ಮಾತಾಡ್ತಿದ್ದೆ. ಸತ್ಯ ಅಂತ ಒಪ್ಕೊಂಡ ನನ್ನ ಹತ್ರ. ಅವಾಗ ನೀನ್ ಯಾಕೆ ವೇದಾಂತ ಹುಡುಗಿತ ಮಾತಾಡ್ತಿದ್ಯಾ ಅಂತ ಕೇಳಿದ್ದೆ. ಇವಳು ಹಳೆ ಲವರು, ಹಳೆ ಪರಿಚಯ. ಅದಕ್ಕೆ ನಾನು ಹೇಳಿದೆ ಅಷ್ಟೇ. ಅದಕ್ಕೆ ಇದು ನನ್ನ ಮೇಲೆ ಜಗಳ ಮಾಡಿಗಳು, ನಾನು ಒಂದೇಟು ಹೊಡೆದೆ ಅಂತ ಸತ್ಯ ಒಪ್ಕೊಂಡ. ಬಂಗಾರದಂತ ಹೆಂಡತಿಗಿದ್ರು ಈತನಿಗೆ ಬೇರೆ ಹೆಣ್ಣು ಮಗಳ ಸಹವಾಸ ಶುರುವಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಲವ್ವಿ ಶುರು ಮಾಡಿದವನು ಹೆಂಡತಿ ಪಾಲಿಗೆ ರಾಕ್ಷಸನಾಗಿದ್ದಂತೆ. ನಮ್ಮ ಜಾತಿಯೇ ಬೇರೆ, ನಿಮ್ಮ ಜಾತಿಯೇ ಬೇರೆ, ನಮ್ಮ ಮನೆಯಲ್ಲಿ ನಿನ್ನನ್ನ ಒಪ್ಕೊಳ್ಳಲ್ಲ, ನನ್ನಿಂದ ದೂರ ಆಗು ಅಂತ ಚಿತ್ರಹಿಂಸೆ ಕೊಡ್ತಿದ್ದಂತೆ. 4 ತಿಂಗಳಿಗೆ ನೊಂದು ಬೆಂದು ಹೋದವಳು ಹೆತ್ತವಳಿಗೆ ಫೋನ್ ಮಾಡಿ ತನ್ನ ನೋವನ್ನೆಲ್ಲ ಹೇಳ್ಕೊಂಡಿದ್ಲು. ಹೀಗಾಗಿ ಮಗಳ ಮನೆಗೆ ಬಂದಿದ್ದ ಪೃಥ್ವಿ ತಾಯಿ ಅಳಿಯನಿಗೆ ಬುದ್ಧಿ ಹೇಳಿದ್ಲಂತೆ. ಆದ್ರೆ ಯಾರ ಮಾತನ್ನು ಕಿವಿ ಮೇಲೆ ಹಾಕಿಕೊಳ್ಳದವ ತನ್ನ ಚಂಗ್ಲು ಆಟ ಮುಂದುವರೆಸಿದ್ದ. ಇದೇ ವಿಷಯವಾಗಿ ನಡೀತಿದ್ದ ಜಗಳ ಅಮಾಯಕಿಯ ಜೀವವನ್ನೇ ತೆಗೆದಿದೆ. ನಮ್ಮ ಮಗಳನ್ನ ಈತನೇ ಹೊಡೆದು ಕೊಂದಿದ್ದಾನೆ ಅಂತ ಪೃಥ್ವಿ ಹೆತ್ತವರು ಆರೋಪ ಮಾಡ್ತಿದ್ದಾರೆ. ನಿನ್ಗೆ ಇಷ್ಟ ಇಲ್ಲ ಅಂತಂದ್ರೆ ನಿನ್ಗೆ 50 ಲಕ್ಷ ದುಡ್ಡು ಕೊಡ್ತೀನಿ, ತಾಂಡು ಬೇರೆ ಯಾರನ್ನಾದ್ರು ಹುಡುಗನ ಮದ್ವೆಗೆ ಚೆನ್ನಾಗಿರು, ನಾನು ಇದಕ್ಕೆ ಬರಬೇಡ ಅಂತ ಅವ್ನ್ ಮಾರುತಿ ಹೇಳ್ದ. ಸೂಸೈಡ್ ಅಟೆಂಪ್ಟ್ ಆಗೈತಿ. ಆದ್ರೆ ನನಗೆ ಅವನ ಮೇಲೆ ಅನುಮಾನ ಐತಿ. ಅವಳು ಯಾವತ್ತೂ ಸಾಯಕ್ಕೆ ಪ್ರಯತ್ನ ಪಟ್ಟಿಲ್ಲ, ಇವನೇ ಸಾಯಿಸಿರೋದು ಅನ್ನೋದು ನನಗೆ ಅನುಮಾನ ಐತಿ. ಒಟ್ನಲ್ಲಿ ಪ್ರೀತಿ ಪ್ರೇಮ ಅಂತ ನಂಬ್ಕೊಂಡು ಬಂದವಳು ದುರಂತ ಅಂತ್ಯ ಕಂಡಿದ್ದಾಳೆ. ಕೊನೆವರೆಗೂ ಕೈ ಹಿಡಿದು ಕಾಪಾಡ್ತೀನಿ ಅಂದವನೇ ಕೊಂದು ಹಾಕಿದ್ನಾ ಅನ್ನೋದು ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕಿದೆ. ವಿಠಲ್, ನ್ಯೂಸ್ 18 ತುಮಕೂರು.